ನಮಸ್ತೆ. ನಾನು ಕನ್ನಡತಿ, ಅನಿವಾಸಿ ಕನ್ನಡತಿ ಡಾಕ್ಟರ್ ವಾಣಿ ಸಂಧಿ. ಅಜಿತ್ ಹರೀಶ್ ಇವರ ಒಂದು ಕವಿತೆಯನ್ನು ಓದ್ತಾ ಇದ್ದೀನಿ. ತುಂಬ ಮೊದಲೇ ಓದಬೇಕಾಗಿತ್ತು, ಸಾಧ್ಯವಾಗಲಿಲ್ಲ. ಈ ಕವಿತೆಯನ್ನು ಯಾಕೆ ಆರಿಸ್ಕೊಂಡಿದ್ದೀನಿ ಅಂದರೆ, ತುಂಬ ತುಂಬ ಚಂದದ ಶೀರ್ಷಿಕೆ ಇದೆ. ಏನಿದೆ ಶೀರ್ಷಿಕೆ? ಕ್ಷಮಿಸಿದ್ದೇನೆಂದು ಹೇಳಿಬಿಡುವವನು. ನಾನು ಸಹ ನನ್ನ ಹತ್ತಿರ ಬರುವ ಆಲ್ಮೋಸ್ಟ್ ಎಲ್ರಿಗೂ ಹೇಳುವಂತಹದ್ದು, ಕ್ಷಮಿಸಿದ್ದೇನೆ ಅಂತ ಹೇಳಿಬಿಡಿ. ಮನಸ್ಸು, ಹೃದಯ ಅದೆಷ್ಟು ಹಗುರವಾಗತ್ತೆ. ಹೀಗಾಗಿ ಕವಿತೆ, ಕ್ಷಮಿಸಿದ್ದೇನೆಂದು ಹೇಳಿಬಿಡುವೊಮ್ಮೆ. ಕೇಳಿಕೊಳ್ಳುತ್ತೇನೆ ಕ್ಷಮಿಸೆಂದು ಮೊದಲೇ. ಆಹಾ, ಹೇಗಿದೆ ನೋಡಿ. ಕೇಳಿಕೊಳ್ಳುತ್ತೇನೆ ಕ್ಷಮಿಸೆಂದು ಮೊದಲೇ, ಆಮೇಲೆ ಹೇಳಿದೆನೆಂದು ಬೇಡ ಆರೋಪ. ನನ್ನ ಭಾವನೆಗಳೇನೋ ಕುಂಭಕರ್ಣ ನಿದ್ದೆ ಇದ್ದಂತೆ, ಜೋರು ಮಳೆಯಲ್ಲಿ ಉಕ್ಕಿ ಮಿಕ್ಕ ದಿನಗಳಲ್ಲಿ ಒಣಗಿರುವ ಹಳ್ಳದಂತೆ. ಚಳಿಗಾಲದಲ್ಲೊಂದೇ ಕೆಲಸಕ್ಕೆ ಬರುವ ಉಣ್ಣೆಯ ಬಟ್ಟೆಯಂತೆ. ಕಾಗಿ ನಾನು ಕವಿತೆಯಲ್ಲಿದು ಕೋಗಿಲೆಯಾಗಲಿ ಹೇಗೆ ಹೊಸತ್ತೆ? ಸತ್ಯ ಹೇಳಿದರದು ಘೋಷಣೆ, ಸುಳ್ಳು ಉತ್ಪ್ರೇಕ್ಷೆ, ಆತ್ಮವಂಚನೆ. ರೂಪಕ ಪ್ರತಿಮೆ ಛಂದಸ್ಸು ಅಲಂಕರಿಸಿದವನು, ಸಾಧ್ಯವೇ ಮೂಡಿಸಲು ಕವನದ ಸಾಲುಗಳನ್ನು. ಪ್ರೀತಿ ಬಾಳಲಿಲ್ಲ, ವಿರಹ ಉರಿಯಲಿಲ್ಲ, ಸುಖವು ಸುಳಿಯಲಿಲ್ಲ, ದುಃಖ ಧುಮ್ಮಿಕ್ಕಲಿಲ್ಲ. ಮರಳುಗಾಡಿನ ಪಯಣವಾಯಿತಲ್ಲ. ಹೇಗೆ ಹುಟ್ಟಿತು ಪದ್ಯ ಅಲೆಗಳೀಳದ ಹೊಳದ ಮಧ್ಯೆ. ಸಂವಹನದಲ್ಲಿ ವಿಫಲ ಸಂತಿಯಲ್ಲಿ ಒಬ್ಬಂಟಿ, ಧೇನಿಸದೆ ನಿಂತು ಕಾಯದೆ ಕಾಲು ಮರಗಟ್ಟಿ. ದೇಹವೆಲ್ಲ ನೀಲಿಯಾಗಿ ಬೀಳುವಾಗ ಚೀಲಿದ್ದೆಲ್ಲ ಕಾವ್ಯವಲ್ಲ ಎಂದು ಗೊತ್ತಾದವ ಬದುಕಲು ಬಾರದವ. ಹೇಗೆ ಬರೆದಾನು ಕವಿತೆ? ಕ್ಷಮಿಸಿದ್ದೇನೆಂದು ಹೇಳಿಬಿಡುವೊಮ್ಮೆ.